ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋ ಯಾರೆಲ್ಲ BWSSB ಎಕ್ಸಾಮ್ನ ಅಟೆಂಡ್ ಮಾಡಿಬಿಟ್ಟು ಕೀ ಆನ್ಸರ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ಅಂದರೆ ಪ್ರೀವಿಯಸ್ ಆಗಿ 26 ಮತ್ತು 27ನೇ ತಾರೀಕಿರುವಂಥ HK ಮತ್ತು NHK ಎಕ್ಸಾಮಿನೇಷನ್ಗೆ ಎಲೆಕ್ಟ್ರಿಕಲ್ ಹಾಗೂ ಇನ್ನಿತರ ಡಿಪಾರ್ಟ್ಮೆಂಟ್ಗಳಿಗೆ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ಎಕ್ಸಾಮಿನೇಷನ್ಗೆ ಅಟೆಂಡ್ ಮಾಡಿಬಿಟ್ಟು ಕೀ ಆನ್ಸರ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ, ಅಫಿಷಿಯಲ್ ಕೀ ಆನ್ಸರ್ಸ್ಗಾಗಿ, ಇದೀಗ KE ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ. ಹಾಗೂ ಬಿಟ್ಟಿರುವಂಥ ಕೀ ಆನ್ಸರ್ಸ್ ಮೇಲೆ ಅಬ್ಜೆಕ್ಷನ್ಗೂ ಒಂದು ಪರ್ಟಿಕ್ಯುಲರ್ ಡೇಟ್ನ ಕೊಟ್ಟಿದ್ದಾರೆ. ಸೊ ಆ ಡೇಟ್ ಒಳಗಡೆ ಅಬ್ಜೆಕ್ಷನ್ನ ಯಾರೆಲ್ಲ ರೈಸ್ ಮಾಡಬೇಕಂತಿದ್ದೀರಾ ಆದಷ್ಟು ಅಬ್ಜೆಕ್ಷನ್ನ ರೈಸ್ ಮಾಡಿ. ಸೊ ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ಆ ಒಂದು ಕೀ ಆನ್ಸರ್ಸಿನ ಒಂದು ಲಿಂಕ್ ಎಲ್ಲಿದೆ ಹಾಗೂ ಯಾರೆಲ್ಲ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ ಅಂತ ಒಂದೊಮ್ಮೆ ನೋಡೋಣ. ಏನಕ್ಕಂದರೆ ಯೂಟ್ಯೂಬಿನ ಒಂದು ಕಮೆಂಟ್ ಬಾಕ್ಸಲ್ಲಿ ನನಗೆ ಒಬ್ಬರು ಆಸ್ಪಿರೆಂಟು ಕಮೆಂಟ್ ಮಾಡಿದರು, ಬರೀ ಎ ಕೀ ಆನ್ಸರ್ಸ್ನ ಮಾತ್ರ ಬಿಟ್ಟಿದ್ದಾರೆ, BC ಮಾತ್ರ ಬಿಟ್ಟಿಲ್ಲ ಅಂತೇಳಿ. ಸೊ ಅದು ಎಲ್ಲಿದೆ, ಯಾವ ಕೀ ಆನ್ಸರ್ಸ್ ಯಾವ ರೀಸನ್ಗೆ ಸಂಬಂಧಪಟ್ಟಿರೋದಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇರ್ತೇನೆ. ಸೊ ಮೊದಲನೇದಾಗಿ BWSSB ಎಕ್ಸಾಮಿನೇಷನ್ಲಿ ಬರೆದಿರುವಂಥ ಅಸಿಸ್ಟೆಂಟ್ ಇಂಜಿನಿಯರ್, ಅದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ 26 ಮತ್ತು 27ಕ್ಕೆ ನಡೆದಿರುತ್ತೆ. ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಮಾತ್ರ. ಪೇಪರ್ 1 ಬಂದು 10ನೇ ತಾರೀಕು HK NHKದವ್ರಿಗಿರುತ್ತೆ, 9ನೇ ತಾರೀಕು HKದವ್ರಿಗಿರುತ್ತೆ. ಯಾರಿಗೆ? ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು ಜನರಲ್ ಸ್ಟಡೀಸ್ ಪೇಪರು 10ನೇ ತಾರೀಕು NHK ಪೇಪರ್ಗೆ ಬರೀತೀರಾ, ಹಾಗೂ ಅದೇ ಜನರಲ್ ಸ್ಟಡೀಸ್ ಪೇಪರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು 9ನೇ ತಾರೀಕು HK ಪೇಪರ್ ಬರೀತೀರಾ. ಇನ್ನು ಮೆಕ್ಯಾನಿಕಲ್ ಸಿವಿಲ್ ಡಿಪಾರ್ಟ್ಮೆಂಟ್ ನೋಡೋದಾದರೆ ಮೆಕ್ಯಾನಿಕಲ್ ಸಿವಿಲ್ನೂ ಅಷ್ಟೇ 10ನೇ ತಾರೀಕು ಮತ್ತು 9ನೇ ತಾರೀಕು ಎಕ್ಸಾಮಿನೇಷನ್ ಇರುತ್ತೆ. 9ನೇ ತಾರೀಕು HKನಲ್ಲಿ ಅಪ್ಲೈ ಮಾಡಿರುವಂಥ ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಎಕ್ಸಾಮಿನೇಷನ್ ಇರುತ್ತೆ AE ಪೋಸ್ಟ್ಗೆ. ಹಾಗೂ 10ನೇ ತಾರೀಕು NHKನಲ್ಲಿ ಯಾರೆಲ್ಲ ಮೆಕ್ಯಾನಿಕಲ್ ಸಿವಿಲ್ಗೆ ಅಪ್ಲೈ ಮಾಡಿದ್ರೆ ಅವ್ರಿಗೆ 10ನೇ ತಾರೀಕು ಇರುತ್ತೆ. ಸೊ ಬೆಳಗ್ಗೆ ಜನರಲ್ ಸ್ಟಡೀಸ್ ಪೇಪರ್, ಮಧ್ಯಾಹ್ನ ಟೆಕ್ನಿಕಲ್ ಪೇಪರ್, ಈ ರೀತಿಯಲ್ಲಿ ಒಂದೇ ದಿನ 2 ಪೇಪರ್ನ ಕಂಡಕ್ಟ್ ಮಾಡಿ ಮುಗಿಸ್ತಾ ಇದ್ದಾರೆ. ಬಟ್ 26, 27ಕ್ಕೆ ಯಾರೆಲ್ಲ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವರು ಪೇಪರ್ 2 ಅಟೆಂಡ್ ಮಾಡಿದ್ರೆ ಜನರಲ್ ಸ್ಟಡೀಸ್ ಪೇಪರ್ ಬಂದು 9ನೇ ತಾರೀಕು HKದವ್ರಿಗಿರುತ್ತೆ, 10ನೇ ತಾರೀಕು NHKದವ್ರಿಗಿರುತ್ತೆ ಎಲೆಕ್ಟ್ರಿಕಲ್ ಜನರಲ್ ಸ್ಟಡೀಸ್ ಪೇಪರ್. ಇದೊಂದು ಗಮನದಲ್ಲಿರಲಿ. ಈಗ ಅಫಿಷಿಯಲ್ ವೆಬ್ಸೈಟಿಗೆ ನೋಡೋಣ. ಸೊ ನೀವು ಯಾವಾಗ ಸರ್ಚ್ ಇಂಜನಲ್ಲಿ KE ಅಂತ ಟೈಪ್ ಮಾಡ್ತೀರಾ ಈ ಥರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆಗಿದ ನಂತರ ಈ ಥರ ಪೇಜ್ ನಿಮಗೆ ರೀಡೈರೆಕ್ಟ್ ಆಗುತ್ತೆ. ಅದರಲ್ಲಿ ರಿಕ್ರೂಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ನಿಮಗೆ ವೇರಿಯಸ್ ಡಿಪಾರ್ಟ್ಮೆಂಟ್ HK ಆ್ಯಂಡ್ ವೇರಿಯಸ್ ಡಿಪಾರ್ಟ್ಮೆಂಟ್ NHK ಇದೆ. ಸೊ ಯಾರೆಲ್ಲ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ NHKನಲ್ಲಿ ಅಟೆಂಡ್ ಮಾಡಿದ್ದೀರಾ ಅದು ಈ ಲಿಂಕ್ ಮುಖಾಂತರ ನೀವು ಕೀ ಆನ್ಸರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಯಾರೆಲ್ಲ HK ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಪೇಪರ್ ಕೊಟ್ಟಿದ್ದೀರಾ ಹಾಗೂ ಅಸಿಸ್ಟೆಂಟ್ ಮ್ಯಾನೇಜರ್ KEC ಪೇಪರ್ ಕೊಟ್ಟಿದ್ದೀರಾ HK ರೀಜನಲ್ಲಿ ಅಟೆಂಡ್ ಮಾಡಿದರೆ ನೀವು HKಯ ಒಂದು ಕೀ ಆನ್ಸರ್ಸ್ಗಾಗಿ ಇದರಲ್ಲಿ ಡೌನ್ಲೋಡ್ ಮಾಡಿ ಇದನ್ನು ಕ್ಲಿಕ್ ಮಾಡಬೇಕು. ಮೊದಲನೇದಾಗಿ NHK ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಓಪನ್ ಆಗುತ್ತೆ. ನೋಡಿ ಇಲ್ಲಿ ಅಬ್ಜೆಕ್ಷನ್ ಲಿಂಕ್ ಫಾರ್ ಕೀ ಆನ್ಸರ್ಸ್ 34/2026 ಅಂತ ಕೊಟ್ಟಿದ್ದಾನೆ. ಇದು ಅಬ್ಜೆಕ್ಷನ್ ಲಿಂಕ್ ಆಗಿರುತ್ತೆ. ಸೊ ಈ ಲಿಂಕ್ ಮುಖಾಂತರ ನೀವೇನಾದರೂ ಕೀ ಆನ್ಸರ್ಸಲ್ಲಿ ಅಬ್ಜೆಕ್ಷನ್ ರೈಸ್ ಮಾಡೋದಿದ್ರೆ ಆ ಒಂದು ಲಿಂಕ್ ಮುಖಾಂತರ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಕೀ ಆನ್ಸರ್ಸ್ ಫಾರ್ ದಿ ಎಕ್ಸಾಮಿನೇಷನ್ಸ್ ಹೆಲ್ಡ್ ಆನ್ 26/4/2026 ನೋಡಿ ಇದರಲ್ಲಿ ನೋಟಿಫಿಕೇಷನ್ ಕೊಟ್ಟಿರ್ತಾರೆ. ನೋಟಿಫಿಕೇಷನ್ ಒಂದೊಮ್ಮೆ ನೋಡೋಣ. ಸೊ ನೋಡಿ ಇಲ್ಲಿ ಇದರೊಳಗಡೆ ಕೀ ಆನ್ಸರ್ಸ್ನ ಪ್ರಕಟಣೆ ಮಾಡಿರ್ತೀವಿ ಅಂತ ಕೊಟ್ಟಿರ್ತಾರೆ. ಹಾಗೂ ಪ್ರಕಟಿತ ಕೀ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದಲ್ಲಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಲಿಂಕ್ ಪೋರ್ಟಲ್ ಆನ್ಲೈನ್ ಪೋರ್ಟಲ್ ಮೂಲಕ, ಅಂದರೆ ಈ ಒಂದು ಪೋರ್ಟಲ್ ಮೂಲಕ ದಿನಾಂಕ 30/4/2026 ಅಂದರೆ ಇವತ್ತಿನ ಸಂಜೆ 5 ಗಂಟೆ ಒಳಗಡೆ ನೀವು ಏನಾಗಬೇಕಾಗುತ್ತೆ ಅಬ್ಜೆಕ್ಷನ್ನ ಸಲ್ಲಿಸಬೇಕಾಗಿರುತ್ತೆ. ಸೊ ಅದಕ್ಕೆ ಫೀಸ್ನು ಕೊಟ್ಟಿರ್ತಾರೆ. ನೀವು ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ನ PDF ಮುಖಾಂತರದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ನೋಡಿರ್ತೀರ ಅನಿಸುತ್ತೆ. ನಾನು ನನ್ನ ಚಾನಲಲ್ಲಿ ಇದರ ಬಗ್ಗೆ ತಿಳಿಸೋದಕ್ಕಿಂತ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿದ್ರು, ಸರ್ ಮೆನ್ಷನ್ ಮಾಡಿದ್ದಾರೆ ಬಟ್ BC ಎಲ್ಲಿದೆ ಅಂತಂತೇಳಿ. ಸೊ ಒಂದು ಲಿಂಕ್ ಆನ್ಸರ್ಸ್ ನೀವು ಯಾಕಂದರೆ ನೀವು ಕ್ವಶನ್ ಬುಕ್ಲೆಟ್ ಆನ್ಸರ್ ಮಾಡಿ ಬಂದಿರ್ತೀರ, A ವರ್ಷನ್ ಬುಕ್ಲೆಟ್ ಸಿಕ್ಕಿರುತ್ತೆ, ಕೆಲವರಿಗೆ C ವರ್ಷನ್ ಬುಕ್ಲೆಟ್ ಸಿಕ್ಕಿದೆ. ಸೊ ಇಲ್ಲಿ ಕನ್ಫ್ಯೂಷನ್ ಏನಿದೆ ಅಂದರೆ A ಸಿಕ್ಕಿದೆ ಸರ್, C ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಆ ಒಂದು ಡೌಟ್ನ ಕ್ಲಿಯರ್ ಮಾಡಬೇಕಂತೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಯಾರೆಲ್ಲ ಈ ಒಂದು ಲಿಂಕ್ನ ನೋಡಿರ್ತೀರಾ, ಅಬ್ಜೆಕ್ಷನ್ ರೈಸ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಅಬ್ಜೆಕ್ಷನ್ನ ರೈಸ್ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅಬ್ಜೆಕ್ಷನ್ಗೆ ಇರುವಂಥ ಅಫಿಷಿಯಲ್ ಸರ್ಕ್ಯುಲರ್ ಇದಾಗಿರುತ್ತೆ. ನೆಕ್ಸ್ಟ್ ನೋಡಿ KEC ಪೇಪರ್ದಾದರೆ ಇದನ್ನು ಕ್ಲಿಕ್ ಮಾಡ್ಬೋದು. ಇನ್ನು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ನಾನು ತೋರಿಸ್ತಾ ಇದ್ದೀನಿ. ಸೊ ಎಲೆಕ್ಟ್ರಿಕಲ್ ನೀವು ಇದು ನೋಡಿ, ಇದು ಯಾವುದು NHK ಇದು ನಾನ್ ಹೈದರಾಬಾದ್ ಕರ್ನಾಟಕದ್ದು. ಸೊ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು C ವರ್ಷನ್ ಕೋಡು, C ಬುಕ್ಲೆಟ್ಟಿನ ಒಂದು ಕೀ ಆನ್ಸರ್ಸ್ದು ಒಂದು C ವರ್ಷನ್ ಕೋಡಿನ ಒಂದು ಬುಕ್ಲೆಟಿನ ಕೀ ಆನ್ಸರ್ಸ್ದು ಶೀಟ್ ಇದಾಗಿರುತ್ತೆ. ಸೊ ಇಲ್ಲಿಂದ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ ಯಾರೆಲ್ಲ ಏದು ನೋಡಿದ್ದೀರಾ ಅದು HKದಾಗಿರುತ್ತೆ, ಯಾರೆಲ್ಲ C ಬುಕ್ಲೆಟ್ ಸಿಕ್ಕಿರುತ್ತೆ ಅದು NHK ವರ್ಷನ್ ಬುಕ್ಲೆಟ್ ಆಗಿರುತ್ತೆ. ಸೊ ಯಾರೆಲ್ಲ NHKನಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಪೇಪರ್ 2 ಕೊಟ್ಟಿದ್ದೀರಾ ನಿಮ್ಮ ವರ್ಷನ್ ಬುಕ್ಲೆಟ್ ಏನಾಗಿರುತ್ತೆ, ವರ್ಷನ್ ಬುಕ್ಲೆಟಿನ ಸೀರೀಸು C ಸೀರೀಸ್ ಆಗಿರುತ್ತೆ. ಸೊ ಆ ಸೀರೀಸಿನ ಕೀ ಆನ್ಸರ್ಸ್ನ ನೀವು ವೇರಿಯಸ್ ಡಿಪಾರ್ಟ್ಮೆಂಟ್ಸು NHKದು ಏನು ಲಿಂಕ್ ಇತ್ತಲ್ಲ ಆ ಲಿಂಕ್ ಮುಖಾಂತರ ನೀವು ಈ ಒಂದು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಬೇಕು. ಇದೇ ರೀತಿಯಲ್ಲಿ HKದು ಕೊಟ್ಟಿದ್ದಾರೆ ಸರ್ ಅಂತ ನೋಡೋದಾದರೆ ನೋಡಿ ರಿಕ್ವೈರ್ಮೆಂಟ್ಸು. ಸೊ ಆ ರಿಕ್ವೈರ್ಮೆಂಟ್ಸಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ಸು ನಾವು ನೋಡಿದ್ದು NHKದು. HK ನೋಡೋಣ. HKದಲ್ಲಿ ನೋಡಿ ಅಬ್ಜೆಕ್ಷನ್ ಲಿಂಕು ಕೊಟ್ಟಿದ್ದಾರೆ, ಅದರ ಒಂದು
ಲಿಂಕ್ನು ಕೊಟ್ಟಿದ್ದಾರೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಅಟೆಂಡ್ ಮಾಡಿರೋಂಥ ನೋಡಿ ಲಿಂಕ್ ಯಾವುದು ಡಿ ಸೀರೀಸ್ದು ಇಲ್ಲಿ ಕೊಟ್ಟಿರ್ತಾರೆ. ಏನಿದು ಡಿ ಸೀರೀಸ್ದು. ಸೊ ABCD ನೀವು ಬಂದಿರಬೇಕು ಅನಿಸುತ್ತೆ. ಇಲ್ಲಿ ನೋಡಿ ಕಮ್ಯುನಿಕೇಷನ್ ಪೇಪರ್ದು HK ತೆಗೆದ್ರೆ ಇಲ್ಲಿ ನೋಡಿ B ಸೀರೀಸ್ ಬಂತು. ಸೊ ಅದೇ ರೀತಿಯಲ್ಲಿ ನಾನು NHKದು ಕಮ್ಯುನಿಕೇಷನ್ ಪೇಪರ್ ತೆಗೆದು ತೋರಿಸ್ತೀನಿ, ಅದು A ಸೀರೀಸ್ ಇರುತ್ತೆ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ, KEC ಪೇಪರ್ ತೆಗೆದೆ. ಸೊ ಇದು ನಿಮಗೆ A ಸೀರೀಸ್ ಇದೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದಂದರೆ ಕಮ್ಯುನಿಕೇಷನ್ ಪೇಪರು HKದವರು ಮತ್ತು NHKದವರು ಏನೆಲ್ಲ ಅಟೆಂಡ್ ಮಾಡಿದರೆ A ಇಂದ D ವರೆಗೂ ಕ್ಲಿಕ್ ಇದಾಗಿರುತ್ತೆ. ಸೊ NHK ನಾನ್ ಹೈದರಾಬಾದ್ ಕರ್ನಾಟಕದವ್ರಿಗೆ A ಮತ್ತು A ಲಿಂಕ್ ಕೊಟ್ಟಿರ್ತಾರೆ. ಇದು ಕಮ್ಯುನಿಕೇಷನ್ ಪೇಪರ್ದು ನಾನ್ ಹೈದರಾಬಾದ್ ಕರ್ನಾಟಕದವ್ರದ್ದು. ಇದು ನೋಡಿ HK ಹೈದರಾಬಾದ್ ಕರ್ನಾಟಕದವ್ರದ್ದು. ಮತ್ತು ಆದಮೇಲೆ D ಸೀರೀಸ್ ನೋಡಿ, D ಸೀರೀಸ್ ನಿಮಗೆ ಇದು ಹೈದರಾಬಾದ್ ಕರ್ನಾಟಕನ ನಾನ್ ಹೈದರಾಬಾದ್ ಕರ್ನಾಟಕನ ಒಂದು ಸಲ ಲಿಂಕ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಇದು HKದು. ಸೊ ಇದೇನಿದೆಲ್ಲ D ಸೀರೀಸು HKದಾಗಿರುತ್ತೆ. D ಸೀರೀಸು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರದ್ದು HK, ಅದೇ ರೀತಿಯಲ್ಲಿ B. ಸೊ ಇಲ್ಲಿಂದ ನಾನು ಅರ್ಥ ಮಾಡಿಸ್ತಿದ್ದೆ ನೋಡಿ ನಿಮಗೆ. D ಮತ್ತು B ಸೀರೀಸ್ ಏನಿದೆ ಇದು HKದಾಗುತ್ತೆ, D ಮತ್ತು B ಸೀರೀಸ್. ಸೊ D ಮತ್ತು B ಸೀರೀಸ್. ಸೊ B ಸೀರೀಸ್ ಬಂದು ಕಮ್ಯುನಿಕೇಷನ್ ಪೇಪರು, D ಸೀರೀಸ್ ಬಂದು ಎಲೆಕ್ಟ್ರಿಕಲ್ ಪೇಪರು. ಸೊ D ಬಂದು ಏನಿದು ಎಲೆಕ್ಟ್ರಿಕಲ್ ಪೇಪರು. EEE ಅವರು ನೀವೇನು ನೋಡ್ತಾ ಇದ್ದೀರಲ್ಲ, EEE ಅವರು HKನಲ್ಲಿ ನೀವೇನಾದರೂ ಅಟೆಂಡ್ ಮಾಡಿ ಬಂದಿದ್ದರೆ ನಿಮ್ಮ ಪೇಪರ್ ಸೀರೀಸ್ ಯಾವುದಾಗಿರುತ್ತೆ, D ಸೀರೀಸ್ ಆಗಿರುತ್ತೆ. D1 D2 D3. ಅದೇ ರೀತಿಯಲ್ಲಿ ಕಮ್ಯುನಿಕೇಷನ್ ಪೇಪರ್ KEC HK ನೀವೇನಾದರೂ ಅಟೆಂಡ್ ಮಾಡಿದರೆ ಅದು B ಸೀರೀಸಿಂದ ಇರುತ್ತೆ. ಸಿಮಿಲರ್ ಆಗಿ ಇನ್ನು A ಆ್ಯಂಡ್ C ನೋಡೋದಾದರೆ ಏದು ಯಾವುದಾಗಿರುತ್ತೆ, A ಬಂದು ಕಮ್ಯುನಿಕೇಷನ್ ಪೇಪರ್ದಾಗಿರುತ್ತೆ. ಏದು ಬಂದು ಕಮ್ಯುನಿಕೇಷನ್ ಪೇಪರ್ KEC, C ಬಂದು ಎಲೆಕ್ಟ್ರಿಕಲ್ ಪೇಪರ್. ಸೊ ಇದು ಯಾವುದಿದು NHK ನಾನ್ ಹೈದರಾಬಾದ್ ಕರ್ನಾಟಕ. ಸೊ ಯಾರೆಲ್ಲ ಏನೆಲ್ಲ ಅಟೆಂಡ್ ಮಾಡಿದ್ದೀರಾ, ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಪೇಪರ್ನ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಬೇಕು. ಸೊ D ಮತ್ತು B HKದಾಗಿರುತ್ತೆ, B HK KEC ಪೇಪರ್, D HKದು ಎಲೆಕ್ಟ್ರಿಕಲ್ ಪೇಪರ್ 2. ಅದೇ ರೀತಿಯಲ್ಲಿ A KEC ಪೇಪರ್ ಆಗಿರುತ್ತೆ, NHKದು, C ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ದು ಪೇಪರ್ 2 ಆಗಿರುತ್ತೆ. ಸೊ ಈ ರೀತಿಯಲ್ಲಿ ನೀವು ನಿಮ್ಮ ಕೀ ಆನ್ಸರ್ಸ್ನ ಚೆಕ್ ಮಾಡ್ಕೊಳ್ಬೇಕು. ಸೊ ಈ ವಿಡಿಯೋದಲ್ಲಿ ನಿಮಗೆ BWSSB ಬಗ್ಗೆ ಏನೆಲ್ಲ ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಮ್ಯಾನೇಜರ್ ಹಾಗೂ ಇನ್ನಿತರ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿದ್ದೀರಾ, ಕೀ ಆನ್ಸರ್ಸ್ಗಾಗಿ ವೆಯ್ಟ್ ಮಾಡ್ತೀರಾ, ಅಫಿಷಿಯಲ್ ಕೀ ಆನ್ಸರ್ಸ್ನ ಕೊಟ್ಟಿದ್ದಾರೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಈಗಾಗಲೇ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಈ ಕೀ ಆನ್ಸರ್ಸ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಬೋದು. ಯಾರೆಲ್ಲ ಅಬ್ಜೆಕ್ಷನ್ ರೈಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರಿ, ರೈಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ 30ನೇ ತಾರೀಕು ಲಾಸ್ಟ್ ಡೇಟ್ ಆಗಿತ್ತು, ಇವತ್ತಿನ ದಿನವೇ ಲಾಸ್ಟ್ ಡೇಟ್ ಆಗಿತ್ತು. ಸೊ ಹಾಗಾಗಿ ಅಫಿಷಿಯಲಾಗಿ ಇನ್ನೊಮ್ಮೆ ಆ ಫೈನಲ್ ಕೀ ಆನ್ಸರ್ಸ್ನ ಬಿಡ್ತಾರೆ. ಸೊ ಅದನ್ನು ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಅಂದರೆ ಈಗೇನು KEA ವೆಬ್ಸೈಟಲ್ಲಿ ತೋರಿಸಿದ್ದೀನಿ ಅದೇ KEA ವೆಬ್ಸೈಟ್ ಮುಖಾಂತರ ನೀವು ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅದಾಗಿ ನಂತರ ಸಾಕಷ್ಟು ಜನ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ನಾನ್ ಹೈದರಾಬಾದ್ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಸಿವಿಲ್ ಮತ್ತು ಮೆಕ್ಯಾನಿಕಲ್ದು ಪೇಪರ್ ಯಾವಾಗಿರುತ್ತೆ ಅಂತೇಳಿ ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ. ಇದು 10ನೇ ತಾರೀಕು ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಗಿರುತ್ತೆ. ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಸೆಕ್ಷನ್. ಮಾರ್ನಿಂಗ್ GS ಪೇಪರ್, ಮಧ್ಯಾಹ್ನ ಟೆಕ್ನಿಕಲ್ ಪೇಪರ್. ಇದು NHKದು ಮೆಕ್ಯಾನಿಕಲ್ ಸಿವಿಲ್. ಹಾಗೂ HK ನೋಡ್ಕೊಳ್ಳೋದಾದರೆ HK ಮೆಕ್ಯಾನಿಕಲ್ ಮತ್ತು ಸಿವಿಲ್ ನೋಡೋದಾದರೆ ಇವ್ರಿಗೆ ಯಾವಾಗ 9ನೇ ತಾರೀಕು ಆಗಿರುತ್ತೆ, ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಫ್ಟರ್ನೂನ್. ಸೊ ಬೆಳಗ್ಗೆ GS, ಮಧ್ಯಾಹ್ನ ಪೇಪರ್ 2 ಆಗಿರುತ್ತೆ. ಒಂದೊಮ್ಮೆ ನೋಡ್ಕೊಳ್ಳಿ. ನಿಮ್ಮ ಹಾಲ್ ಟಿಕೆಟ್ಸ್ ನಿಮಗೆ ಮೇ 2ನೇ ತಾರೀಕು ಒಳಗಡೆ ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಲಿಂಕ್ ಎನೇಬಲ್ ಆಗುತ್ತೆ. ಸೊ ಆ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಲಿಂಕ್ ಎನೇಬಲ್ ಆಗಿದೆ, ನನ್ನ ಚಾನಲಲ್ಲಿ ನಿಮಗೆ ಆ ಒಂದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಸೊ ಈ ಒಂದು ನೋಟಿಫಿಕೇಷನ್ ಪ್ರತಿಯೊಂದು ಅಪ್ಡೇಟು ನಾನು ನನ್ನ ಚಾನಲಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಅದಾಗಿ ನಂತರ ಇನ್ನೊಂದು ಡೌಟ್ ಏನಂದರೆ EEE ಡಿಪಾರ್ಟ್ಮೆಂಟ್ನವರು 26 ಮತ್ತು 27ಕ್ಕೆ ಏನು ಅಟೆಂಡ್ ಮಾಡಿದ್ದೀರಾ, ಇದು ಪೇಪರ್ 2 ಅಟೆಂಡ್ ಮಾಡಿದ್ದೀರಾ. ಪೇಪರ್ 1 ಯಾವಾಗ ಅಟೆಂಡ್ ಮಾಡ್ತೀರಾ? ಎಲೆಕ್ಟ್ರಿಕಲ್ HKನಲ್ಲಿ ಅಟೆಂಡ್ ಮಾಡಿದ್ದೀನಿ ಸರ್, ನಾನು ಇನ್ನೂ ಪೇಪರ್ 1 ಅಟೆಂಡ್ ಮಾಡಬೇಕಂದ್ರೆ ನೀವು 9ನೇ ತಾರೀಕು ಅಟೆಂಡ್ ಮಾಡ್ತೀರಾ. ಸೊ ಎಲೆಕ್ಟ್ರಿಕಲಲ್ಲಿ ಪೇಪರ್ 2 ಅಟೆಂಡ್ ಮಾಡಿದ್ದೀನಿ, NHK ನಾನ್ ಹೈದರಾಬಾದ್ ಕರ್ನಾಟಕ. ಸರ್ ನಾನು ಪೇಪರ್ 1 ಯಾವಾಗ ಅಟೆಂಡ್ ಮಾಡಬೇಕಂದ್ರೆ NHKದಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಟೆಂಡ್ ಮಾಡಿರೋರು ನೀವು 10ನೇ ತಾರೀಕು ಪೇಪರ್ 1 ಅಟೆಂಡ್ ಮಾಡ್ತೀರಾ. NHK ಎಲೆಕ್ಟ್ರಿಕಲ್ ಅವರು 10ನೇ ತಾರೀಕು, HK ಎಲೆಕ್ಟ್ರಿಕಲ್ ಅವರು 9ನೇ ತಾರೀಕು. ಯಾವುದಿದು ಪೇಪರ್ 1. ಇಷ್ಟು ಕ್ಲಿಯರ್ ಇರಲಿ. ಸೊ ಇದ್ರ ಮೇಲೆ ಇನ್ನೇನೇ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಯಾರು ಈ ಒಂದು ಡೌಟ್ನ ಕೇಳಿದ್ರೆ ಆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಈ ಒಂದು ಮಾಹಿತಿ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.